ಪಾಂಡವಪುರ ತಾಲೂಕಿನ ಎಣ್ಣೆಹೊಳೆಕೊಪ್ಪಲು ಗ್ರಾಮದ ಪರಿಮಿತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು 6.25 ಕೋಟಿ ರು ವೆಚ್ಚದಲ್ಲಿ ಎಣ್ಣೆಹೊಳೆಕೊಪ್ಪಲು ಗ್ರಾಮದ ಪರಿಮಿತಿಯಲ್ಲಿ ಹಾದು ಹೋಗಿರುವ ಸಿಡಿಎಸ್ ನಾಲೆಯ ಅಡಿಯಲ್ಲಿ ಬರುವ ತೂಬು ನಾಲೆಗಳ ಅಭಿವೃದ್ಧಿ ಕಾಮಗಾರಿ ಹಾಗೂ ಎಣ್ಣೆಹೊಳೆಕೊಪ್ಪಲು ಗ್ರಾಮದಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದ ಸುತ್ತಮುತ್ತಲಿನ ತಗ್ಗು ಪ್ರದೇಶವನ್ನು ನದಿ ನೀರಿನ ಮಟ್ಟಕ್ಕಿಂತ ಎತ್ತರಿಸುವುದು, ಸದರಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಎಣ್ಣೆಹೊಳೆಕೊಪ್ಪಲು ಗ್ರಾಮದ ಬಿಜೆಪಿ ಮುಖಂಡರಾದ ರಾಘವೇಂದ್ರ ರವರು ಎಣ್ಣೆಹೊಳೆಕೊಪ್ಪಲು ಗ್ರಾಮಕ್ಕೆ ಬಸ್ ತಂಗುದಾಣ, ಸ್ಮಶಾನ ಮತ್ತು ನೀರು ಸರಬರಾಜು ಮಾಡಲು ವಿದ್ಯುತ್ ಸಂಪರ್ಕ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ಮನವಿ ಸಲ್ಲಿಸಿದರು. ಮನವಿ ಪತ್ರಕ್ಕೆ ಸ್ಥಳದಲ್ಲೇ ಸ್ಪಂದಿಸಿದ ಶಾಸಕರು ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇಲ್ಲಿ ಪರವಾಗಿಲ್ಲ ಬನ್ನಿ. ನೀವು ಮಾಡಿ ಕಡೆ ನೋಡಿ. ಕಾರ್ಯಕರ್ತರು ಸೈಡ್ ನೋಡಿದ್ರು ಈ ಕಡೆ ತಿರ್ಕೊಳ್ಳಿ ಕೊಡ್ರೆ. ಪಾರ್ಟಿ ಮೆಂಬರ್ ಬಂದು ಹಾಕ್ರಿ.
ನಂತರ 4.30 ಕೋಟಿ ರು ವೆಚ್ಚದಲ್ಲಿ ಅರಳಕುಪ್ಪೆ ಆಗನಹಳ್ಳಿ ನಡುವೆ ಇರುವ ಬೇಬಿ ಕೆರೆ ಕೋಡಿ ಹಳ್ಳಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಮಳೆಯ ನಡುವೆಯೇ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಎಲ್ ಕೆಂಪುಗೌಡ, ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಕೆನ್ನಾಳ್ ವಿಜಯಕುಮಾರ್, ಮಂಜುನಾಥ್, ರಾಘು, ಬಾಲಕೃಷ್ಣೇಗೌಡರು, ಸಿ ಶಂಕರ್, ಆಗನಹಳ್ಳಿ ಗೋಪಾಲ್, ಗಿರೀಶ್, ಎಚ್ಎಸ್ ಕುಮಾರ್, ದೇವರಾಜ್, ಮುಖಂಡರಾದ ನಿಂಗಪ್ಪ, ಮಂಜುನಾಥ್, ಕರಿಯಪ್ಪ, ಶಿವಕುಮಾರ್, ಎಇಇಎಸ್ ನಿರ್ಮಲೇಶ್, ಎಇ ಸುಪ್ರೀತ್ ಬಾಬು, ಗುತ್ತಿಗೆದಾರರಾದ ಕೆಬಿ ದಿನೇಶ್ ಹಾಗೂ ಗ್ರಾಮದ ಮುಖಂಡರು, ಗ್ರಾಮಸ್ಥರು, ಯುವಕರು ಭಾಗವಹಿಸಿದ್ದರು. 4,25,00,000 ಒಂದು ಮೇಜರ್ ಇರಿಗೇಷನಿಂದ, ಮೈನರ್ ಇರಿಗೇಷನಿಂದ 2 ಕೋಟಿ ಕೆಲಸ. ಏನು ಈಗಾಗಲೇ ಫ್ಲಡ್ ಆದಾಗ, ಜಾಸ್ತಿ ನೀರು ಬಂದಾಗ ಊರೊಳಗೆ ನೀರು ಎಂಟರ್ ಆಗ್ತಿತ್ತು. ಅದಕ್ಕೆ ವಾಲ್ ಕಟ್ಟಬೇಕು ಮತ್ತು ಇನ್ನು ಹಲವಾರು ಕಾಮಗಾರಿಗಳನ್ನ ಸೇರಿಸಿ ಮತ್ತು ಬ್ರಿಡ್ಜು ಅದೆಲ್ಲ ಕಟ್ಟಬೇಕು ಅಂತ ಊರವರೆಲ್ಲ ಕೇಳ್ತಿದ್ರು. ಮೊನ್ನೆ ಉಸ್ತುವಾರಿ ಸಚಿವರು ಮತ್ತು ಡಿ ಸಿ ಅವರು ಎಲ್ಲ ಬಂದು ಅದನ್ನು ನೋಡ್ಕೊಂಡು ಹೋಗಿ ಅವಾಗ ರಿಪೋರ್ಟ್ ಕಳಿಸಿದ್ರು. ಅದನ್ನು ಸರ್ಕಾರದಿಂದ 2 ಡಿಪಾರ್ಟ್ಮೆಂಟ್ ಸೇರಿ 6,25,00,000 ವೆಚ್ಚದಲ್ಲಿ ಕೆಲಸ ಮಾಡ್ತೀವಿ. ಇಲ್ಲಿ ಇದು ಆಗನಹಳ್ಳಿ ಮತ್ತು ಅರಳಕುಪ್ಪೆ ಮಧ್ಯೆ ಇರುವಂಥ ಸಂಪರ್ಕ ಏನು ರಸ್ತೆ ಇದೆ, ಅದೊಂದು ಬ್ರಿಡ್ಜು 4,30,00,000 ವೆಚ್ಚದಲ್ಲಿ ಇದೊಂದು ಕಾಮಗಾರಿನ ಎಲ್ಲ ಸ್ಥಳೀಯರು ಸುಮಾರು ಹೋಗುತ್ತೆ, ಇದು ಸಮಸ್ಯೆ ಇದೆ ಅಂತ ಹೇಳಿದ್ರು. ಇದನ್ನು ಏನು ಮೈನರ್ ಇರಿಗೇಷನಲ್ಲಿ ಅಪ್ರೂವ್ ಮಾಡಿಸಿ ಅದನ್ನು ಒಂದು ಕಾಮಗಾರಿನ ಚಾಲನೆ ಕೊಟ್ಟಿದ್ದೀವಿ. ಇದರಿಂದ ಇದು ಬರೀ ಬ್ರಿಡ್ಜ್ ಮಾತ್ರ, ಅದಾದಮೇಲೆ ನಾವು ರಸ್ತೆಗೆ ಏನು ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮೈನರ್ ಇರಿಗೇಷನ್